ಭಾರತದ ಇತಿಹಾಸ. ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಬಂದಂಥವರು ಪೋರ್ಚುಗೀಸರು. ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಅನ್ನೋಂಥವನು 1498 ಮೇ 17ರಂದು, ಈ ಡೇಟ್ ಇಂಪಾರ್ಟೆಂಟ್, 1498 ಮೇ 17ರಂದು ಎಲ್ಲಿಗೆ ಬರ್ತಾನೆ? ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಗೆ ಬರ್ತಾನೆ. ಅವನನ್ನು ಒಬ್ಬ ಸ್ವಾಗತ ಮಾಡಿಕೊಳ್ತಾನೆ ನಮ್ಮ ದೇಶದ ಅರಸ, ಅವನೇ ಜಾಮೊರಿನ್ ಅಂತ ಹೇಳಿ. ವಾಸ್ಕೋಡಿಗಾಮ ಭಾರತದಲ್ಲಿ ಸ್ಥಾಪಿಸಿದ ವಾಣಿಜ್ಯ ಕೇಂದ್ರಗಳು ಎಲ್ಲೆಲ್ಲಿದೆ ಅಂತಂದರೆ, ಒಂದು ಕಲ್ಲಿಕೋಟೆ, ಕಣ್ಣನೂರು, ಕೊಚ್ಚಿನ್ ಅನ್ನುವಂಥದ್ದು ಪೋರ್ಚುಗೀಸರ ಮೊದಲ ರಾಜಧಾನಿಯಾಗಿತ್ತು. 3 ಕಡೆ ತಮ್ಮ ವಾಣಿಜ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. 1505ರಲ್ಲಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ವೈಸ್ರಾಯ್ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅವನು ಬ್ಲೂ ವಾಟರ್ ಪಾಲಿಸಿ ಅಥವಾ ಸಾಗರ ನೀತಿ ಅನ್ನುವಂತಹ ಯೋಜನೆಯನ್ನು ಪ್ರಾರಂಭ ಮಾಡುವಂಥದ್ದು. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅಂದರೆ ಅದು ನೌಕಾಪಡೆ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥ ಒಂದು ನೀತಿ. 1509ರಲ್ಲಿ ಬಂದ ಪೋರ್ಚುಗೀಸ್ ಪ್ರಥಮ ಗವರ್ನರ್ ಯಾರು ಅಂತ ಕೇಳ್ತಾರೆ. ಅದುವೇ ಅಲ್ಬುಕರ್ಕ್. ಈತ ವೈಸ್ರಾಯ್ ಆದರೆ ಅಲ್ಬುಕರ್ಕ್ ಗವರ್ನರ್. ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಅಧಿಕಾರದ ಸ್ಥಾಪಕನಾಗಿರ್ತಾನೆ. ಪೋರ್ಚುಗೀಸರ ಮುಖ್ಯ ವ್ಯಾಪಾರ ಮಳಿಗೆಗಳು. ಗುಜರಾತ್ನಲ್ಲಿ ದಿಯು ದಾಮನ್, ಮಹಾರಾಷ್ಟ್ರ ಸಾಲ್ಸೆಟ್ ಬೆಸಿನ್ ಮುಂಬೈ, ಪಶ್ಚಿಮ ಬಂಗಾಳದ ಹುಗ್ಲಿ, ತಮಿಳುನಾಡಿನಲ್ಲಿ ಸಾಂತೋಮ್. ಭಾರತದ ಮೇಲೆ ಪೋರ್ಚುಗೀಸರ ಪ್ರಭಾವ. ಅಮೆರಿಕಾದ ಬೆಳೆಗಳನ್ನು ಅವರು ಪರಿಚಯಿಸ್ತಾರೆ, ಲೈಕ್ ಆಲೂಗಡ್ಡೆ, ತಂಬಾಕು ಎಲ್ಲ. 1556ರಲ್ಲಿ ಗೋವಾದಲ್ಲಿ ಮೊದಲ ಮುದ್ರಣ ಯಂತ್ರವನ್ನು ಪರಿಚಯಿಸ್ತಾರೆ. ಕ್ರಿಶ್ಚಿಯನ್ ಧರ್ಮ ವ್ಯಾಪಕ ಮಾಡ್ತಾರೆ. ಸಿಮೆಂಟ್ ಬಳಕೆ ಜನಪ್ರಿಯಗೊಳಿಸ್ತಾರೆ. ಪೋರ್ಚುಗೀಸರು ಭಾರತ ಬಿಟ್ಟು ಹೋದಂತಹ ವರ್ಷ 1961. ನೆಕ್ಸ್ಟ್ ಬರುವಂಥದ್ದೇ ಡಚ್ಚರು ಅಂತಂದರೆ ನೆದರ್ಲ್ಯಾಂಡ್ ಅಥವಾ ಹಾಲ್ಯಾಂಡ್ ದೇಶದವರು ಅಂತ ಹೇಳಿ. 1602 ಮಾರ್ಚ್ 20ರಂದು ಹಾಲ್ಯಾಂಡ್ನಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಇಂಪಾರ್ಟೆಂಟ್ ಡೇಟ್. ಮಾರ್ಚ್ 20. 1604ರಲ್ಲಿ ಕಲ್ಲಿಕೋಟೆ ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ ಆಗತ್ತೆ. 1605ರಲ್ಲಿ ಮಚಿಲಿಪಟ್ಟಣಂ ವ್ಯಾಪಾರ ಕೇಂದ್ರ. 1606ರಲ್ಲಿ ಪುಲಿಕಾಡ್, ಎರಡನೇ ರಾಜಧಾನಿ ನಾಗಪಟ್ಟಣಂ ಆಗುತ್ತೆ. 1616ರಲ್ಲಿ ಸೂರತ್, 1645ರಲ್ಲಿ ಕರ್ಕೆಕಲಾ, 1654ರಲ್ಲಿ ಶ್ರೀಲಂಕಾ, 58ರಲ್ಲಿ ಖಾಸಿಂ ಬಜಾರ್, 1663ರಲ್ಲಿ ಕೊಚ್ಚಿನ್. ಡಚ್ಚರು ಭಾರತ ಬಿಟ್ಟು ಹೋದಂತಹ ವರ್ಷ 1759. ಇನ್ನು ಇಂಗ್ಲಿಷರು 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಅನುಮತಿ ನೀಡಿದಂತಹ ರಾಣಿ 1ನೇ ಎಲಿಜಬೆತ್. ಮೊದಲ ಇಂಗ್ಲಿಷ್ ನೌಕೆ ರೆಡ್ ಡ್ರ್ಯಾಗಲ್. 1608ರಲ್ಲಿ ಭಾರತಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ ಸರ್ ವಿಲಿಯಂ ಹಾಕಿನ್ಸ್. 1613 ಜಹಾಂಗೀರ್ ಇಂಗ್ಲಿಷರಿಗೆ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪಿಸಲು ಅನುಮತಿಯನ್ನು ನೀಡ್ತಾನೆ. ಮೊಘಲ್ ದೊರೆ ಜಹಾಂಗೀರ್ ಯಾರಿಗೆ ಅನುಮತಿ ಕೊಡ್ತಾನೆ? ಬ್ರಿಟಿಷರಿಗೆ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟವನು ಜಹಾಂಗೀರ್. ಎಷ್ಟನೇ ಇಸ್ವಿಯಲ್ಲಿ? 1613ರಲ್ಲಿ. 1615ರಲ್ಲಿ ಸರ್ ಥಾಮಸ್ ರೋ ಅನ್ನುವಂಥವನು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. 1639ರಲ್ಲಿ ಭಾರತದಲ್ಲಿ ಇಂಗ್ಲಿಷರು ಕಟ್ಟಿದ ಮೊದಲ ಕೋಟೆ ಅಂತಂದರೆ ಸೇಂಟ್ ಜಾರ್ಜ್ ಕೋಟೆ, ಮದ್ರಾಸ್ನಲ್ಲಿದೆ. 1661ರಲ್ಲಿ ಪೋರ್ಚುಗೀಸರಿಂದ ಇಂಗ್ಲಿಷರು ಮುಂಬೈಯನ್ನು ವರದಕ್ಷಿಣೆಯಾಗಿ ಪಡೀತಾರೆ. 1700ರಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ, ಪೋರ್ಟ್ ವಿಲಿಯಂ ಫೋರ್ಟ್. ಇಂಗ್ಲಿಷರ ಮೊದಲ ರಾಜಧಾನಿ ಕಲ್ಕತ್ತಾ, ಅರಮನೆಗಳ ನಗರ ಅಂತಲೂ ಕರಿತೀವಿ. 1717ರಲ್ಲಿ ಇಂಗ್ಲಿಷರು ಮೊಘಲರಿಂದ ದಸ್ತಕ್ ಹಕ್ಕುಗಳನ್ನು ಪಡಿತಾರೆ. ದಸ್ತಕ್ ಅಂದರೆ ತೆರಿಗೆ ಇಲ್ಲದೆ ವ್ಯಾಪಾರವನ್ನು ಮಾಡುವಂತಹ ಅಧಿಕಾರ. ದಸ್ತಕ್ಗಳನ್ನು ಇಂಗ್ಲಿಷರು ಬಂಗಾಳ ಮತ್ತು ಸೂರತ್ನಲ್ಲಿ ಪಡೆಯುತ್ತಾರೆ. 1717ರಲ್ಲಿ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಆಗುತ್ತೆ.
1911ರಲ್ಲಿ ದೆಹಲಿ ಎರಡನೇ ರಾಜಧಾನಿಯಾಗಿ ಪರಿಣಮಿಸುತ್ತೆ. 1997ರಲ್ಲಿ ಇಂಗ್ಲಿಷರು ಭಾರತ ಬಿಟ್ಟು ತೊಲಗ್ತಾರೆ. ಫ್ರೆಂಚರು. ದೇಶ ಫ್ರಾನ್ಸ್. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಸ್ಥಾಪಕ ಕೋಲ್ಬರ್ಟ್. ಅನುಮತಿ ನೀಡಿದ ದೊರೆ 14ನೇ ಲೂಯಿ. ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು 1668 ಸೂರತ್, 1673 ಪಾಂಡಿಚೇರಿ ಅದೇ ರಾಜಧಾನಿಯಾಗುತ್ತೆ, 1725ರಲ್ಲಿ ಮಾಹೆ, 1669ರಲ್ಲಿ ಮಚಿಲಿಪಟ್ನಂ, 1690ರಲ್ಲಿ ಚಂದ್ರನಗರ್. ಡ್ಯೂಪ್ಲೆ ಭಾರತಕ್ಕೆ ಬಂದಂತಹ ವರ್ಷ 1741. ಕರ್ನಾಟಿಕ್ ಎಂದರೆ ಈಗಿನ ತಮಿಳುನಾಡು ಮತ್ತು ಕೋರಮಂಗಲ ತೀರ ಪ್ರದೇಶವನ್ನು ನಾವು ಕರ್ನಾಟಿಕ್ ಅಂತ ಕರೀತಾ ಇರ್ತಾರೆ. ಪ್ಲೇಸ್ ಹೆಸರೋದು. 1ನೇ ಕರ್ನಾಟಿಕ್ ಯುದ್ಧ. ಇಲ್ಲಿ ಇಂಗ್ಲಿಷ್ನ ಬಾರ್ನೆಟ್ ಮತ್ತು ಫ್ರೆಂಚರ ಡ್ಯೂಪ್ಲೆ ನಡುವೆ 1ನೇ ಕರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೆಯುತ್ತೆ. ಇಂಗ್ಲಿಷರಿಗೆ ಸೋಲಾಗತ್ತೆ. ಕಾರಣಗಳು ಯಾಕೆ, ಏನಾಯಿತು, ಇಬ್ಬರ ನಡುವೆ ಈ ಕದನ ಆಗಲಿಕ್ಕೆ ಕಾರಣ ಏನು ಅಂತಂದರೆ 1740ರಲ್ಲಿ ಯುರೋಪಿನಲ್ಲಿ ಆಸ್ಟ್ರಿಯಾ ದೇಶಕ್ಕಾಗಿ ನಡೆದ ಯುದ್ಧದಿಂದಾಗಿ ಭಾರತದಲ್ಲಿ ಪ್ರಾರಂಭ ಆಗುವಂಥದ್ದು ಯುದ್ಧ. ಇಂಗ್ಲಿಷರು ಫ್ರೆಂಚರ ಹಿಂದೂ ಮಹಾಸಾಗರದಲ್ಲಿ ನೌಕಾಯಾನವನ್ನು ನಾಶ ಮಾಡಿರ್ತಾರೆ. ಮದ್ರಾಸನ್ನು ದರೋಣೆ ಮಾಡಿ ಫ್ರೆಂಚರು ಇಂಗ್ಲಿಷರಿಗೆ ಬಿಟ್ಟು ಕೊಡ್ತಾರೆ. ಒಪ್ಪಂದ 1748ರಲ್ಲಿ ಆಕ್ಸ್ಲಾ ಚಾಪಲ್ ಒಪ್ಪಂದ ಆಗುತ್ತೆ. ಇದು ಇಂಪಾರ್ಟೆಂಟ್. ಆಕ್ಸ್ಲಾ ಚಾಪಲ್. 2ನೇ ಕರ್ನಾಟಿಕ್ ಯುದ್ಧ 1749ರಿಂದ 1754. ಫ್ರೆಂಚರ ಡ್ಯೂಪ್ಲೆ ವಿರುದ್ಧ ಇಂಗ್ಲಿಷರ ರಾಬರ್ಟ್ ಕ್ಲೈವ್. ಫ್ರೆಂಚರ ಡ್ಯೂಪ್ಲೆ ಮತ್ತು ಇಂಗ್ಲಿಷರ ರಾಬರ್ಟ್ ಕ್ಲೈವ್. ಕಾರಣಗಳು: ಇಂಗ್ಲಿಷರು ಹೈದರಾಬಾದ್ನಲ್ಲಿ ನಾಸಿರ್ ಜಂಗನಿಗೆ ಮತ್ತು ಕರ್ನಾಟಕದಲ್ಲಿ ಅನ್ವರುದ್ದನಿಗೆ ಬೆಂಬಲ ನೀಡ್ತಾರೆ. ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ ಮತ್ತು ಕರ್ನಾಟಕದಲ್ಲಿ ಚಂದಾ ಸಾಹೇಬನಿಗೆ ಬೆಂಬಲವನ್ನು ನೀಡ್ತಾರೆ. ಈ ಯುದ್ಧದ ಪರಿಣಾಮ ಏನಾಯಿತು? 2ನೇ ಕರ್ನಾಟಿಕ್ ಯುದ್ಧದ ಪರಿಣಾಮ ಅಂದರೆ ಹೈದರಾಬಾದ್ ಫ್ರೆಂಚರ ವಶವಾಗುತ್ತೆ, ಕರ್ನಾಟಿಕ್ ಇಂಗ್ಲಿಷರ ವಶವಾಗುತ್ತೆ. ಡ್ಯೂಪ್ಲೆ ಫ್ರಾನ್ಸ್ಗೆ ಹಿಂದಿರುಗುತ್ತಾನೆ. ಡ್ಯೂಪ್ಲೆ ನಂತರ ಗಾಡ್ಯೂ ಬರ್ತಾರೆ. 1754ರಲ್ಲಿ ಗಾಡ್ಯೂ ಪಾಂಡಿಚೇರಿ ಒಪ್ಪಂದ ಮಾಡಿಕೊಳ್ತಾನೆ. ಪಾಂಡಿಚೇರಿ ಒಪ್ಪಂದ. 3ನೇ ಕರ್ನಾಟಿಕ್ ಯುದ್ಧ 1758ರಿಂದ 1763ರವರೆಗೆ. ಫ್ರೆಂಚರ ಕೌಂಟ್ ಡಿ ಲಾಲಿ, ಬ್ರಿಟಿಷರ ರಾಬರ್ಟ್ ಕ್ಲೈವ್. ಫ್ರೆಂಚರ ಕೌಂಟ್ ಡಿ ಲಾಲಿ ವಿರುದ್ಧ ಬ್ರಿಟಿಷರ ರಾಬರ್ಟ್ ಕ್ಲೈವ್. 1756ರಲ್ಲಿ ಯುರೋಪಿನಲ್ಲಿ ಸಪ್ತವಾರ್ಷಿಕ ಯುದ್ಧ ನಡೆಯುತ್ತೆ. ಕೌಂಟ್ ಡಿ ಲಾಲಿ ಹೈದರಾಬಾದ್ನಲ್ಲಿದ್ದ ಬುಸ್ತಿಯನ್ನು ಪಾಂಡಿಚೇರಿಗೆ ಕರೆಸಿ ಮದ್ರಾಸ್ ಮೇಲೆ ದಾಳಿ ಮಾಡಲು ಯೋಜನೆ ಹಾಕಿದ. ರಾಬರ್ಟ್ ಕ್ಲೈವ್ ಹೈದರಾಬಾದನ್ನು ಗೆದ್ದುಕೊಂಡನು. ರಾಬರ್ಟ್ ಕ್ಲೈವ್ ಹೈದರಾಬಾದನ್ನು ಗೆದ್ದುಕೊಳ್ತಾನೆ. ವಾಂಡಿವಾಶ್ ಕಾಳಗ. ಎದುರಾಳಿಗಳು ಫ್ರೆಂಚ್ನ ಬುಸ್ಸಿ ಹಾಗೂ ಇಂಗ್ಲಿಷರ ಸರ್ ಐರ್ಕುಟ್. ಫಲಿತಾಂಶ ಫ್ರೆಂಚರ ಬುಸ್ಸಿಗೆ ಸೋಲಾಗುತ್ತೆ. ನಂತರ ಸಂಪೂರ್ಣವಾಗಿ ಫ್ರೆಂಚರು ಏನಾಗ್ತಾರೆ, ಸೋತು ಹೋಗ್ತಾರೆ. 1763ರಂದು ಪ್ಯಾರಿಸ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಗುತ್ತೆ. ಪ್ಲಾಸಿ ಕದನ 1757 ಜೂನ್ 23. ಬಂಗಾಳದ ನವಾಬ ಸಿರಾಜುದ್ದೌಲಾ ಮತ್ತು ಇಂಗ್ಲಿಷರ ರಾಬರ್ಟ್ ಕ್ಲೈವ್ ವಿರುದ್ಧ ನಡೆಯುವಂಥದ್ದು. ಕ್ರಿಸ್ತಶಕ 1756ರಲ್ಲಿ ಸಿರಾಜುದ್ದೌಲಾ ಇಂಗ್ಲಿಷರ ಪೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡಿ ಕಲ್ಕತ್ತಾ ಕಪ್ಪು ಕೋಟೆಯ ದುರಂತಕ್ಕೆ ಕಾರಣ ಆಗ್ತಾನೆ. ಯಾರು? ಸಿರಾಜುದ್ದೌಲಾ. ಅದರ ಪರಿಣಾಮ ಸಿರಾಜುದ್ದೌಲಾ ಮರಣ ಹೊಂದುತ್ತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಇಂಗ್ಲಿಷರಿಗೆ 24 ಪರಗಣಗಳಲ್ಲಿ ಜಮೀನ್ದಾರಿ ಹಕ್ಕನ್ನು ಬಿಟ್ಟುಕೊಡ್ತಾನೆ. ಇನ್ನು ಬಕ್ಸಾರ್ ಕದನ 1764 ಅಕ್ಟೋಬರ್ 22ರಂದು ನಡೆಯುತ್ತೆ. ಎದುರಾಳಿಗಳು ಮೀರ್ ಖಾಸಿಂ ಮತ್ತು ಇಂಗ್ಲಿಷ್ನ ಹೆಕ್ಟರ್ ಮುನ್ರೋ. ಮೀರ್ ಖಾಸಿಂ ಅಂದರೆ ಮೀರ್ ಜಾಫರ್ನ ಅಳಿಯ. ಮೀರ್ ಖಾಸಿಂ ಮತ್ತು ಇಂಗ್ಲಿಷರ ಹೆಕ್ಟರ್ ಮನ್ರೋ. ಮೀರ್ ಖಾಸಿಂ ಇಂಗ್ಲಿಷರ ದಸ್ತಕಗಳನ್ನು ವಿರೋಧಿಸುತ್ತೆ. ಮೀರ್ ಖಾಸಿಂನ
ಮೀರ್ ಖಾಸಿಂ ಏನಿದ್ದಾನೆ ಅವನು ಇಂಗ್ಲೀಷರು ಇಂಟ್ರೊಡ್ಯೂಸ್ ಮಾಡಿರುವಂತಹ ದಸ್ತಕವನ್ನು ವಿರೋಧ ಮಾಡ್ತಾನೆ. ಮೀರ್ ಖಾಸಿಂನ ಬದಲಾಗಿ ಮೀರ್ ಜಾಫರ್ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಮೀರ್ ಖಾಸಿಂ ಮೊಘಲ ದೊರೆ 2ನೇ ಶಾ ಆಲಂನ ಬೆಂಬಲ ಪಡೆದುಕೊಂಡು ಯುದ್ಧವನ್ನು ಮಾಡ್ತಾನೆ. ಮೀರ್ ಖಾಸಿಂಗೆ ಸೋಲಾಗತ್ತೆ. ಕ್ರಿಸ್ತಶಕ 1765ರಲ್ಲಿ ರಾಬರ್ಟ್ ಕ್ಲೈವ್ 2ನೇ ಆಲಂ ಶಾ ಮತ್ತು ಅವಾದ್ ಅಥವಾ ಅಯೋಧ್ಯ ಶುಜಾ ಉದ್ ದೌಲನೊಡನೆ ಅಹಮದ್ ಒಪ್ಪಂದ ಮಾಡ್ಕೊಳ್ತಾನೆ. ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ದಿವಾನಿ ಹಕ್ಕು ಪಡೆದುಕೊಳ್ತಾನೆ. ದಿವಾನಿ ಹಕ್ಕು ಅಂತಂದರೆ ಕಂದಾಯ ವಸೂಲಿ ಮಾಡುವ ಪದ್ಧತಿಗೆ ಹಾಗಂತ ಕರೀತಾರೆ. ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತರ್ತಾನೆ. ದ್ವಿಮುಖ ಸರ್ಕಾರ ಅಂತಂದರೆ ಆಡಳಿತವನ್ನು ರಾಜರು, ಕಂದಾಯವನ್ನು ಬ್ರಿಟಿಷರು ನೋಡುವ ಪದ್ಧತಿ. ಅಂದರೆ ಕಂದಾಯಗಳನ್ನೆಲ್ಲ ಬ್ರಿಟಿಷರು ಸಂಗ್ರಹ ಮಾಡ್ತಾರೆ, ಆದರೆ ಆಡಳಿತದ ಜವಾಬ್ದಾರಿ ರಾಜರ ಮೇಲಿರುತ್ತೆ. ಅದುವೇ ಏನು ದ್ವಿಮುಖ ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಮೈಸೂರಿನ ಒಡೆಯರು ಮತ್ತು ಸುಲ್ತಾನರು. ಸ್ಥಾಪಕರು ವಿಜಯ ಮತ್ತು ಕೃಷ್ಣ ಅಂಥೇಳಿ. 1399ರಲ್ಲಿ ಮನೆತನ ಸ್ಥಾಪನೆಯಾಗುವಂಥದ್ದು. ಲಾಂಛನ ಗಂಡಬೇರುಂಡ. ರಾಜಧಾನಿ ಶ್ರೀರಂಗಪಟ್ಟಣ ಹಾಗೂ ಮೈಸೂರು ಎರಡೂ ಕೂಡ. ಶ್ರೀರಂಗಪಟ್ಟಣ ಮತ್ತು ಕೆಲವು ಕಾಲ ಮೈಸೂರು ಕೂಡ. 1610ರಲ್ಲಿ ದಸರಾ ಹಬ್ಬದ ಆಚರಣೆ ಮತ್ತು ನವರಾತ್ರಿ ಉತ್ಸವವನ್ನು ಆರಂಭ ಮಾಡಿದಂಥವರು ಯಾರು ಅಂತ ಕೇಳ್ತಾರೆ. ಅದುವೇ 1ನೇ ರಾಜ ಒಡೆಯರು. ಶ್ರೀರಂಗಪಟ್ಟಣದಲ್ಲಿ ಬಂಗಾರದೊಡ್ಡಿ ಕಾಲುವೆಯನ್ನು ಮತ್ತು ಕಂಠೀರವ ಪನಮ ಎಂಬ ನಾಣ್ಯವನ್ನು ತಂದ ಒಡೆಯರು ಕಂಠೀರವ ನರಸರಾಜ ಒಡೆಯರು. ಎಂಥ ಕಾಲುವೆ ಅದು? ಬಂಗಾರದೊಡ್ಡಿ ಕಾಲುವೆ. ಅವರಿಗಿದ್ದಂತಹ ಬಿರುದು ಏನಪ್ಪ ಅಂದರೆ ರಣಧೀರ ಅಂತ ಹೇಳಿ. 1656ರಲ್ಲಿ ಕೆಳದಿ ಶಿವಪ್ಪನಾಯಕನನ್ನು ಸೋಲಿಸಿ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಮತ್ತು ಏಕಶಿಲಾ ನಂದಿ ವಿಗ್ರಹವನ್ನು ನಿರ್ಮಿಸಿದಂಥವರು ದೊಡ್ಡ ದೇವರಾಜ ಒಡೆಯರ್. ಪ್ರಸಿದ್ಧ ಒಡೆಯರು ಚಿಕ್ಕದೇವರಾಜ ಒಡೆಯರ್. ಅವರ ಕಾಲ 1673ರಿಂದ 1704 ಅಂತಾಗಿರುತ್ತೆ. ಬಿರುದು ನವಕೋಟಿ ನಾರಾಯಣ ಮತ್ತು ಜಗದೇವ. ಅಂದರೆ ಔರಂಗಜೇಬ ಅವನನ್ನು ಜಗದೇವ ಅಂತ ಕರೀತಾನೆ. 1687ರಲ್ಲಿ ಔರಂಗಜೇಬನಿಂದ ಬೆಂಗಳೂರನ್ನು ಬಾಡಿಗೆಗೆ ಪಡೆದುಕೊಳ್ತಾನೆ. 18 ಇಲಾಖೆಗಳನ್ನು ಸ್ಥಾಪಿಸಿ ಅದಕ್ಕೆ ಅಠಾರ ಕಚೇರಿ ಅಂತ ಕರೀತಾನೆ. ಮೇಲುಕೋಟೆಯ ಚೆಲುವಿನಾರಾಯಣನ ಕುರಿತು ಚಿಕ್ಕದೇವರಾಜ ಭಿನ್ನಪಂ ಎಂಬ ಕೃತಿಯನ್ನು ಬರೀತಾನೆ. ಸಿಂಗಾರಾರ್ಯ ಈತ ಒಬ್ಬ ಸಾಹಿತಿ. ಮಿತ್ರವಿಂದ ಗೋವಿಂದ ಎನ್ನುವ ನಾಟಕವನ್ನು ಬರೀತಾನೆ. ಸಂಚಿಯ ಹೊನ್ನಮ್ಮ ಹದಿಬದಿಯ ಧರ್ಮ ಬರೀತಾಳೆ. ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ ಚಿಕ್ಕದೇವರಾಜ ಒಡೆಯರ್ಗಳು. ಆತನ ಮಗನೇ ಇಮ್ಮಡಿ ಕಂಠೀರವ ನರಸರಾಜ ಒಡೆಯರ್. ಇನ್ನು ಹೈದರಾಲಿಯ ಸಮಯ 1721ರಿಂದ 82ರವರೆಗೆ ಬೂದಿಕೋಟೆಯಲ್ಲಿ ಜನನ ಆಗುತ್ತೆ. ಫತೇ ಮಹಮ್ಮದ್ ಬಹದ್ದೂರ್ ಅನ್ನುವಂತಹ ಬಿರುದು. ಬಹದ್ದೂರಿ ಎಂಬ ನಾಣ್ಯವನ್ನು ಚಲಾವಣೆಗೆ ತರ್ತಾನೆ. ನೌಕಾ ತರಬೇತಿ ಕೇಂದ್ರ ಸ್ಥಾಪನೆ ಭಟ್ಕಳದಲ್ಲಿ ಮಾಡ್ತಾನೆ. ಚಿತ್ರದುರ್ಗದ ಮದಕರಿ ನಾಯಕನನ್ನು ಸೋಲಿಸ್ತಾನೆ. ಹೈದರಾಲಿ ಮೊದಲು ಮೈಸೂರಿನ ದಳವಾಯಿ ನಂಜರಾಜಯ್ಯನ ಸೇನಾನಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ಆರಂಭದಲ್ಲಿ ದಿಂಡಿಗಲ್ನ ಫೌಜದಾರನಾಗಿರ್ತಾನೆ. ಹೀಗೆ ಆರಂಭ ಆಗುವಂಥದ್ದು. ಆತ ಸ್ಟಾರ್ಟಿಂಗೇ ಅರಸನಲ್ಲ. ಆತ ನಂಜರಾಜನ ದಳವಾಯಿ, ಯಾರು ಮೈಸೂರಿನ ದಳವಾಯಿ ನಂಜರಾಜ ಏನಿರ್ತಾನಲ್ಲ ಅವನ ಸೇನೆಯಲ್ಲಿ ಸೇನಾನಿಯಾಗಿ ಕಾರ್ಯನಿರ್ವಹಿಸ್ತಾ ಫೌಜದಾರನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಹಾಗೆ ಆತ ಸಂದರ್ಭಕ್ಕೆ ಯಾರು ಬಲಿಷ್ಠ ರಾಜರು ಇಲ್ಲದ ಕಾರಣ ಆತ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾನೆ. 1761ರಲ್ಲಿ ಶ್ರೀರಂಗಪಟ್ಟಣದ ಸುಲ್ತಾನನಾಗ್ತಾನೆ. ಇಂಗ್ಲಿಷರೊಡನೆ 2 ಮೈಸೂರು ಯುದ್ಧವನ್ನು ಮಾಡ್ತಾನೆ. ಒಂದರೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗುತ್ತೆ ನೋಡೋಣ. ಹೈದರಾಲಿ ಮತ್ತು ಇಂಗ್ಲಿಷ್ನ ಕರ್ನಲ್ ಸ್ಮಿತ್ ವಿರುದ್ಧ ಈ ಯುದ್ಧ ನಡೆಯುವಂಥದ್ದು. ಹೈದರಾಲಿ ಮದ್ರಾಸ್ ಕೋಟೆ ಮೇಲೆ ದಾಳಿಯನ್ನು ನಡೆಸ್ತಾನೆ. ಅದರಿಂದ ಈ ಯುದ್ಧ ನಡೆಯುವಂಥದ್ದು. ಕೊನೆಗೆ ಮದ್ರಾಸ್ ಒಪ್ಪಂದದಿಂದ 1769ರಲ್ಲಿ ಯುದ್ಧ ಕೊನೆಗೊಳ್ಳುತ್ತೆ. ಹೈದರಾಲಿಗೆ ಗೆಲುವಾಗುತ್ತೆ. ಹೈದರಾಲಿಗೆ ಆಪತ್ತು ಕಾಲದಲ್ಲಿ ಸಹಾಯ ಮಾಡಲು ಇಂಗ್ಲಿಷರು ಭರವಸೆಯನ್ನು ನೀಡ್ತಾರೆ.
ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಹೈದರಾಲಿ ಮತ್ತು ವಾರನ್ ಹೇಸ್ಟಿಂಗ್ಸ್. ಇಲ್ಲಿ ಕಾರಣ, ಮರಾಠರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದಾಗ ಇಂಗ್ಲಿಷರು ಹೈದರಾಲಿಗೆ ಸಹಾಯ ಮಾಡಲಿಲ್ಲ. ಅದರ ಪರಿಣಾಮ 1782ರಲ್ಲಿ ಹೈದರಾಲಿ ಬೆನ್ನುಹುಣ್ಣಿನಿಂದ ಸಾವನ್ನಪ್ತಾನೆ. ಟಿಪ್ಪು ಯುದ್ಧ ಮುಂದುವರಿಸಿ ಕಲ್ಲಿಕೋಟೆಯನ್ನು ಗೆಲ್ತಾನೆ. 1784ರಲ್ಲಿ ಮಂಗಳೂರು ಒಪ್ಪಂದದ ಮುಖಾಂತರ ಯುದ್ಧ ಕೊನೆಗೊಳ್ಳುತ್ತೆ. ಟಿಪ್ಪು ಸುಲ್ತಾನನ ಆಳ್ವಿಕೆ ಪ್ರಾರಂಭವಾಗುತ್ತೆ 1753ರಿಂದ 99ರವರೆಗೆ. ದೇವನಹಳ್ಳಿಯಲ್ಲಿ ಜನಿಸ್ತಾನೆ. ಕರ್ನಾಟಕದ ಬಾದ್ಶಾ, ಮೈಸೂರಿನ ಹುಲಿ ಅನ್ನುವಂತಹ ಬಿರುದಿದೆ. ಯುದ್ಧಗಳಲ್ಲಿ ಕ್ಷಿಪಣಿಗಳನ್ನು ಬಳಸಿದಂತಹ ಮೊದಲ ದೊರೆಯಾಗಿದ್ದಾನೆ. ಶೃಂಗೇರಿ ಮಠವನ್ನು ಅಭಿವೃದ್ಧಿಪಡಿಸ್ತಾನೆ. ಶ್ರೀರಂಗಪಟ್ಟಣದಲ್ಲಿ ದರಿಯಾದೌಲತ್ ಬೇಸಿಗೆ ಅರಮನೆಯನ್ನು ನಿರ್ಮಾಣ ಮಾಡ್ತಾನೆ. ಮಂಗಳೂರು ನೌಕಾ ತರಬೇತಿ ಕೇಂದ್ರವನ್ನಾಗಿಸ್ತಾನೆ. ಫ್ರೆಂಚ್ ಕ್ರಾಂತಿಯಿಂದ ಪ್ರಭಾವಿತನಾಗಿರ್ತಾನೆ. ಇಂಗ್ಲಿಷರೊಂದಿಗೆ 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಸಹ ಮಾಡ್ತಾನೆ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ಕಾರ್ನ್ವಾಲಿಸ್ ವಿರುದ್ಧ ನಡೆಯುತ್ತೆ. ಕಾರಣಗಳು, ಟಿಪ್ಪು ತಿರುವಾಂಕೂರು ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಅದರ ಪರಿಣಾಮ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಳ್ಳುತ್ತೆ. ಟಿಪ್ಪು ತನ್ನ ಅರ್ಧ ರಾಜ್ಯ ಇಂಗ್ಲಿಷನಿಗೆ ಬಿಟ್ಕೊಡ್ತಾನೆ. ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ಕೊಡ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿಯ ನಡುವೆ ನಡೆಯುತ್ತೆ. 1798ರಲ್ಲಿ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕೋದಿಲ್ಲ. ಫ್ರಾನ್ಸಿಸ್ ನೆಪೋಲಿಯನ್ನ ಸಹಾಯವನ್ನು ಕೇಳಿರ್ತಾನೆ. ಅಂದರೆ ಫ್ರಾನ್ಸ್ನವನಾಗಿರ್ತಾನೆ ಅವನು. ಅದರಿಂದ ಏನಾಗುತ್ತೆ ಅಂತಂದರೆ 1799 ಮೇ 4ರಂದು ಶ್ರೀರಂಗಪಟ್ಟಣ ಯುದ್ಧದಲ್ಲಿ ಟಿಪ್ಪು ಸಾವನ್ನಪ್ತಾನೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಮೈಸೂರಿನ ಪ್ರಥಮ ದಿವಾನರು ದಿವಾನ್ ಪೂರ್ಣಯ್ಯ ಅಂಥೇಳಿ. 1830ರಲ್ಲಿ ಬೂದಿ ಬಸಪ್ಪ ಅಥವಾ ಸದರಮಲ್ಲನ ನಾಯಕತ್ವದಲ್ಲಿ ರೈತ ದಂಗೆ ನಡೆಯುತ್ತೆ. ಇದರ ಪರಿಣಾಮವಾಗಿ 50 ವರ್ಷ ಕಮಿಷನರ್ ಆಳ್ವಿಕೆ ಆರಂಭವಾಗುತ್ತೆ. ಕಮಿಷನರ್ನ ಆಳ್ವಿಕೆ ಅಂತಂದರೆ 1831ರಿಂದ 81ರವರೆಗೆ, ಕರೆಕ್ಟಾಗಿ 50 ವರ್ಷ. ಫಸ್ಟ್ ಬರೋಣೆ ಫೇಮಸ್ ಮಾರ್ಕ್ ಕಬ್ಬನ್, ಮೈಸೂರಿನ ಪ್ರಥಮ ಕಮಿಷನರ್ ಆಗಿರ್ತಾರೆ. ಅಟಾರ ಕಚೇರಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಪೊಲೀಸ್ ಪದ್ಧತಿ ಆರಂಭ ಆಗುತ್ತೆ. ರೈತವಾರಿ ಪದ್ಧತಿ ಪರಿಚಯಿಸ್ತಾರೆ. 1859ರಲ್ಲಿ ಬೆಂಗಳೂರು ಜೋಲಾರ್ಪೇಟೆ ಮಧ್ಯೆ ಪ್ರಥಮ ರೈಲು ಮಾರ್ಗವನ್ನು ಮಾರ್ಕ್ ಕಬ್ಬನ್ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಬೋರಿಂಗ್ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಪಡೆದಿದ್ದಂಥದ್ದು. ಕಬ್ಬನ್ ಪಾರ್ಕ್ ಬೋರಿಂಗ್ ಆಸ್ಪತ್ರೆಯನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. 1862ರಲ್ಲಿ ಕರ್ನಾಟಕದಲ್ಲಿ ಇಂಡಿಯನ್ ಪೀನಲ್ ಕೋರ್ಟ್ ಪರಿಚಯಿಸ್ತಾರೆ. 1881ರಲ್ಲಿ 10ನೇ ಜಯಚಾಮರಾಜೇಂದ್ರ ಒಡೆಯರಿಗೆ ಅಧಿಕಾರ ಬಿಟ್ಟುಕೊಟ್ಟ ಮೈಸೂರಿನ ಕೊನೆಯ ಕಮಿಷನರ್ ಅಂತಂದರೆ JD ಗೋರ್ಡಾನ್. ಪ್ರಮುಖ ದಿವಾನರುಗಳು ಯಾರೆಲ್ಲ? ಶ್ರೀರಂಗಾಚಾರ್ಯುಲು 1881ರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. 1882ರಲ್ಲಿ ಬೆಂಗಳೂರು ಮತ್ತು ಮೈಸೂರು ಮಧ್ಯೆ ರೈಲು ಪ್ರಾರಂಭವನ್ನು ಮಾಡ್ತಾರೆ. ರೈಲು ಮತ್ತು ಪ್ರಜಾಪ್ರತಿನಿಧಿ ಸಭೆ ರಂಗಾಚಾರ್ಯುಲುದು. ಮತ್ತು ಶೇಷಾದ್ರಿ ಅಯ್ಯರ್ LIC ಪ್ರಾರಂಭ ಮಾಡ್ತಾರೆ. ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾರೆ. ಮೈಸೂರು ಅರಮನೆ ಕಟ್ಟಡ ಆರಂಭ ಮಾಡ್ತಾರೆ. 1902 ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರ, ಏಷ್ಯಾದಲ್ಲಿ ಪ್ರಥಮ ಸ್ಥಾವರವನ್ನು ಪ್ರಾರಂಭ ಮಾಡ್ತಾರೆ. 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ಪೂರೈಕೆ ಮಾಡಿದಂತಹ ದಿವಾನ PN ಕೃಷ್ಣಮೂರ್ತಿ ಆಗ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ಭಾರತ ರತ್ನ ಸಿಕ್ಕಂತಹ ವರ್ಷ 1955 ಆಗಿದೆ. ಅವರ ಕೃತಿಗಳು ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಡೇಸ್ ಆಫ್ ಮೈಸೂರ್ ಅಂತ ಹೇಳಿ. ಅವರು ಯಾವೆಲ್ಲ ಯೋಜನೆಗಳನ್ನು ತರ್ತಾರೆ ಅಂತಂದರೆ 1911ರಲ್ಲಿ ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ತಾರೆ. ಅಧ್ಯಕ್ಷತೆ HV ನಂಜುಂಡಯ್ಯನಾಗಿರ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತೆ. 1917ರಲ್ಲಿ ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. 1918ರಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸಾಬೂನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ.
ಇನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಪ್ರಖ್ಯಾತಿ. 1923ರಲ್ಲಿ ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಕೃಷ್ಣರಾಜಸಾಗರ ಬೃಂದಾವನವನ್ನು ಸ್ಥಾಪನೆ ಮಾಡ್ತಾರೆ. ಆಕಾಶವಾಣಿ ಎಂಬ ಪದ ಬಿಡುಗಡೆ ಮಾಡಿ ಇದಕ್ಕೆ ಮೊದಲ ಏರ್ ಇಂಡಿಯಾ ಪದ ಬಳಕೆ ಆಗುತ್ತೆ. ಆಕಾಶವಾಣಿಯನ್ನು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ HAL ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಕೊನೆಯ ದಿವಾನರು ಯಾರಪ್ಪ ಅಂತಂದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್. ಆಧುನಿಕ ಮೈಸೂರು ನಿರ್ಮಾಪಕ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕೊನೆಯ ಒಡೆಯ ಮತ್ತು ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್. ಭಾರತದಲ್ಲಿ ಬ್ರಿಟಿಷರ ಅಧಿಕಾರ ಸ್ಥಾಪನೆ ಹೇಗಾಗುತ್ತೆ ಅಂತ ನೋಡೋದಾದರೆ, ಭಾರತದಲ್ಲಿ ಬ್ರಿಟಿಷ್ ಅಧಿಕಾರ ಸ್ಥಾಪನೆಯಾಗಲು 5 ಯುದ್ಧಗಳು ಪ್ರಮುಖವಾಗಿ ಕಾರಣ ಆಗುವಂಥದ್ದು. ಒಂದನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82ರವರೆಗೆ. ಮರಾಠರ 3ನೇ ಮಾಧವರಾವ, ಇಂಗ್ಲಿಷರ ವಾರನ್ ಹೇಸ್ಟಿಂಗ್ಸ್. ಇಂಗ್ಲಿಷರು ಬೆಸ್ಸಿನ್ ಬಿಟ್ಟುಕೊಡಲು ಮರಾಠರಿಗೆ ಒತ್ತಾಯ ಮಾಡುತ್ತಾರೆ. ಹಾಗಾಗಿ ಯುದ್ಧ ಆಗುವಂಥದ್ದು. ಮರಾಠರಿಗೆ ಸೋಲಾಗುತ್ತೆ. 1782ರಲ್ಲಿ ಸಾಲಬಾಯ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಗುತ್ತೆ. ಬೆಸ್ಸಿನ್ ಮುಂಬೈ ಪ್ರಾಂತ್ಯಕ್ಕೆ ಸೇರುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1800ರಿಂದ 1805. ಮರಾಠರ ಯಶವಂತರಾವ ಮತ್ತು ಇಂಗ್ಲಿಷರ ವೆಲ್ಲೆಸ್ಲಿ. ಕಾರಣ, ಯಶವಂತರಾವ ಪುಣೆಯಲ್ಲಿದ್ದ 2ನೇ ಬಾಜಿರಾವನ ವಿರುದ್ಧ ದಾಳಿ ಮಾಡ್ತಾನೆ. 2ನೇ ಬಾಜಿರಾವ ಇಂಗ್ಲಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ. ಪರಿಣಾಮ ಯಶವಂತನಿಗೆ ಯುದ್ಧದಲ್ಲಿ ಸೋಲಾಗುತ್ತೆ. 1805ರ ರಾಜ್ಪುರ್ ಘಾಟ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಯಾಗುತ್ತೆ. ಮೊದಲನೆಯದು ಸಾಲ್ಬಾಯ್, ಎರಡನೆಯದು ರಾಜ್ಪುರ್ ಘಾಟ್. ಮೂರನೇ ಆಂಗ್ಲೋ ಯುದ್ಧ 1817ರಿಂದ 18ರವರೆಗೆ ಒಂದೇ ವರ್ಷ. 2ನೇ ಬಾಜಿರಾವ್ ವಿರುದ್ಧ ಇಂಗ್ಲಿಷರ ಲಾರ್ಡ್ ಹೇಸ್ಟಿಂಗ್ಸ್. 2ನೇ ಬಾಜಿರಾವ್ ಯಶವಂತರಾವನೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ. 2ನೇ ಬಾಜಿರಾವ್ ಮುಂಬೈ ಮೇಲೆ ದಾಳಿ ಮಾಡ್ತಾನೆ. ಬಾಜಿರಾವನಿಗೆ ಯುದ್ಧದಲ್ಲಿ ಸೋಲಾಗುತ್ತೆ. ಬಾಜಿರಾವ ಕಾನ್ಪುರ ಹತ್ತಿರ ಪಿತ್ತೂರಿನಲ್ಲಿ ಆಶ್ರಯ ಪಡ್ಕೋತಾನೆ. ಇಂಗ್ಲಿಷರು ಇವನಿಗೆ ವಾರ್ಷಿಕ 8 ಲಕ್ಷ ರೂಪಾಯಿ ವೇತನ ಕೊಡಲು ಒಪ್ತಾರೆ. ಇನ್ನು ಆಂಗ್ಲೋ ಸಿಖ್ ಯುದ್ಧಗಳು ನೋಡೋಣ. ಕೊನೆಯ ಭಾರತದ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಕೊನೆಯ ಸಾಮ್ರಾಜ್ಯ ಅಂತಂದರೆ ಅದು ಸಿಖ್ಖರ ಸಾಮ್ರಾಜ್ಯ. ಸಿಖ್ಖರ ಮನೆತನದನ್ನು ಸ್ಥಾಪಕ ಮಾಡಿದವನು ರಣಜಿತ್ ಸಿಂಗ್. ಬಿರುದು ಪಂಜಾಬಿನ ಸಿಂಹ ಅಂತ ಹೇಳಿರುತ್ತೆ. ರಾಜಧಾನಿ ಲಾಹೋರ್ ಆಗಿರುತ್ತೆ. ಈತನು ಆಫ್ಘಾನಿಸ್ತಾನದ ಜಾಮನ್ ಶಹಾನಿಂದ ಕೊಹಿನೂರು ವಜ್ರವನ್ನು ಭಾರತಕ್ಕೆ ಉಡುಗೊರೆಯಾಗಿ ತರ್ತಾನೆ. 1809ರಲ್ಲಿ ಇಂಗ್ಲಿಷರೊಂದಿಗೆ ಅಮೃತ್ಸರ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಈತನ ಮಗ ದುಲೀಪ್ ಸಿಂಗ್ ಇಂಗ್ಲಿಷರೊಂದಿಗೆ ಯುದ್ಧಕ್ಕೆ ಮುಂದಾಗ್ತಾನೆ. ಇದು ಸಿಖ್ ಮನೆತನದ ಅವನತಿಗೆ ಕಾರಣವಾಯಿತು. ಮತ್ತು ಒಂದನೇ ಆಂಗ್ಲೋ ಸಿಖ್ ಯುದ್ಧ. ಎದುರಾಳಿಗಳು ದುಲೀಪ್ ಸಿಂಗ್ ಮತ್ತು ಹೆನ್ರಿ ಹಾರ್ಡಿಂಜ್. ಕಾರಣ ಸಿಖ್ರ ದಂಗೆಗಳು. ಪರಿಣಾಮವಾಗಿ ಸಿಖ್ಖರಿಗೆ ಸೋಲಾಗುತ್ತೆ. 1846 ಲಾಹೋರ್ ಒಪ್ಪಂದದೊಂದಿಗೆ ಸಿಖ್ಖರು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾರೆ. ಲಾಹೋರ್ ಒಪ್ಪಂದ. ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಎದುರಾಳಿಗಳು ದುಲೀಪ್ ಸಿಂಗ್ ಮತ್ತು ಡಾಲ್ಹೌಸಿ. ಕಾರಣ ಸಿಖ್ರ ದಂಗೆಗಳು. ಎಗೇನ್ ಸೇಮ್ ರೀಸನ್. ಪರಿಣಾಮ ಏನಾಗುತ್ತೆ ಅಂತಂದರೆ ಸಿಖ್ಖರಿಗೆ ಸಂಪೂರ್ಣ ಸೋಲಾಗುತ್ತೆ. ದುಲೀಪ್ ಸಿಂಗ್ ಕೊಹಿನೂರು ವಜ್ರವನ್ನು ಬಿಟ್ಟುಕೊಡ್ತಾನೆ. ಪಂಜಾಬ್ ಇಂಗ್ಲಿಷರ ಆಳ್ವಿಕೆಗೆ ಒಳಪಡುತ್ತೆ. ಸಮಗ್ರ ಭಾರತ ಇಂಗ್ಲಿಷರ ಆಳ್ವಿಕೆಗೆ ಒಳಪಡುತ್ತೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತಂದರೆ ಅದು 1857ರಲ್ಲಿ ನಡೆದಂತಹ ದಂಗೆ. ಅದನ್ನು ಹಲವಾರು ವ್ಯಕ್ತಿಗಳು ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ರಾಷ್ಟ್ರೀಯ ಸಮರ ಅಂಥೇಳಿ ಲಾರ್ಡ್ ಕ್ಯಾನಿಂಗ್ ಕರೀತಾನೆ. ಸ್ವಾತಂತ್ರ್ಯ ಸಮರ ಅಂಥೇಳಿ ವಿ ಡಿ ಸಾವರ್ಕರ್ ಕರೀತಾನೆ. ಸಿಪಾಯಿ ದಂಗೆ ಅಂಥೇಳಿ VS ಸ್ಮಿತ್ ಕರೀತಾರೆ. ದಂಗೆಗೆ ಕಾರಣವಾದ ಅಂಶ ಏನೇನು ಅಂತ ನೋಡೋದಾದರೆ ರಾಜಕೀಯ ಕಾರಣ ಹೀಗಿದೆ. 1848ರಲ್ಲಿ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ. ಈ ನೀತಿಯಿಂದ ವಶಪಡಿಸಿಕೊಂಡಂತಹ ಮೊದಲ ಸ್ಥಳವೇ ಸತಾರಾ. ದೆಹಲಿಯ 2ನೇ ಬಹದ್ದೂರ್ ಶಾನನ್ನು ಪದಚ್ಯುತಿಗೊಳಿಸ್ತಾರೆ. ಅಂದರೆ ರಾಜನ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಲಕ್ಷ್ಮೀಬಾಯಿಗೆ ದತ್ತು ಮಕ್ಕಳಿಗೆ ಹಕ್ಕನ್ನು ನೀಡೋದಿಲ್ಲ. ಕಾನ್ಪೂರಿನ ನಾನಾ ಸಾಹೇಬನಿಗೆ ನಿವೃತ್ತಿ ವೇತನ ಕೊಡೋದಿಲ್ಲ. ಆರ್ಥಿಕ ಕಾರಣಗಳೇನೇನು ಅಂತಂದರೆ ಇಂಗ್ಲೆಂಡಿನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ ಮತ್ತು ಇಂಗ್ಲಿಷರ ಜಮೀನ್ದಾರಿ ನೀತಿಯನ್ನು ರೈತರಿಗೆ ಬಹಳ ತೊಂದರೆ ಆಗುವಂಥದ್ದು.
ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅಂತಂದರೆ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ, ಇಂಗ್ಲಿಷ್ ಶಿಕ್ಷಣವನ್ನು ಸ್ಥಾಪಿಸ್ತಾನೆ, ಮುಂಬೈಯಿಂದ ಥಾಣಾ ಮಧ್ಯೆ ಪ್ರಥಮ ರೈಲು ಮಾರ್ಗವನ್ನು ಆರಂಭಿಸ್ತಾರೆ ಲಾರ್ಡ್ ಡಾಲೌಸಿ ಅವರು, ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ 1856ರಲ್ಲಿ. ಮತ್ತು ಸೈನಿಕ ಕಾರಣಗಳು ಭಾರತೀಯ ಯೋಧರಿಗಿಂತ ಇಂಗ್ಲಿಷ್ ಯೋಧರಿಗೆ 8 ಪಟ್ಟು ಹೆಚ್ಚು ಸಂಬಳವನ್ನು ನೀಡ್ತಾ ಇರ್ತಾರೆ, ಅರ್ಹತೆ ಇಲ್ಲದ ಇಂಗ್ಲಿಷ್ ಯೋಧರಿಗೆ ಉನ್ನತ ಹುದ್ದೆಗಳನ್ನು ನೀಡ್ತಾ ಇರ್ತಾರೆ, ಸಾಗರದ ಆಚೆ ಸೇವೆ ಸಲ್ಲಿಸಿರುವುದು ಭಾರತೀಯ ಯೋಧರಿಗೆ ಕಡ್ಡಾಯ ಆಗಿರುತ್ತೆ, ಭಾರತೀಯ ಯೋಧರಿಗೆ ನೀಡಿದ ಒಂದು ಕಠಿಣ ಶಿಕ್ಷೆ ಇದಾಗಿರುತ್ತೆ, ಒಂದು ಭಾರತೀಯ ಯೋಧರಿಗೆ ಮಾತ್ರ ಕಠಿಣ ಶಿಕ್ಷೆಯನ್ನು ನೀಡ್ತಾ ಇರ್ತಾರೆ. ಆಡಳಿತಾತ್ಮಕ ಕಾರಣಗಳು ಅಂತಂದರೆ ಪರ್ಷಿಯನ್ ಭಾಷೆಯ ಬದಲಾಗಿ ಇಂಗ್ಲೀಷ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಳ್ತಾರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ನೀತಿಯನ್ನು ಜಾರಿಗೊಳಿಸ್ತಾರೆ, ಇಂಗ್ಲೀಷರ ನ್ಯಾಯ ವೆಚ್ಚದಾಯಕವಾಗಿರುತ್ತೆ. ತಕ್ಷಣದ ಕಾರಣಗಳು ಏನು ಅಂತ ನೋಡೋದಾದರೆ ಹೊಸದಾಗಿ ಪರಿಚಯಿಸಿದ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಹಚ್ಚಿ ಬಳಕೆ ಮಾಡಲು ಆಜ್ಞೆಯನ್ನು ಮಾಡ್ತಾರೆ. ಮಂಗಲ್ ಪಾಂಡೆ ಮಾರ್ಚ್ 29, 1857ರಂದು ಬಂಗಾಳದ ಬ್ಯಾರಕ್ಪುರ ಪೆರೇಡ್ ಮೈದಾನದಲ್ಲಿ ಇಂಗ್ಲಿಷ್ ಅಧಿಕಾರಿಗಳ ಮೇಲೆ ಗುಂಡು ಹಾರಿಸ್ತಾನೆ. ಮಂಗಲ್ ಪಾಂಡೆಯನ್ನು ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕ್ತಾರೆ. ಮೇ 10, 1857ರಲ್ಲಿ ದಂಗೆ ಮೀರತ್ನಲ್ಲಿ ಆರಂಭ ಆಗುವಂಥದ್ದು. ಪ್ರಮುಖ ದಂಗೆ ಹಾಗೂ ನಾಯಕರನ್ನು ನೋಡೋದಾದರೆ ಮೀರತ್ ದಂಗೆಯ ನಾಯಕ 2ನೇ ಬಹದ್ದೂರ್ ಶಾ, ಲಖನೌ ದಂಗೆಯ ನಾಯಕ ಬೇಗಂ ಹಜರತ್ ಮಹಲ್, ಕಾನ್ಪುರ್ ನಾನಾ ಸಾಹೇಬ ಮತ್ತು ತಾಂತ್ಯಾ ಟೋಪೆ, ಝಾನ್ಸಿ ಲಕ್ಷ್ಮೀಬಾಯಿ, ಬಿಹಾರ್ ಕುನ್ವರ್ ಸಿಂಗ್, ದೆಹಲಿ ಬಹದ್ದೂರ್ ಶಾ ಮತ್ತು ಬಖ್ತ್ ಖಾನ್. ದಂಗೆಯ ವಿಫಲತೆಗೆ ಕಾರಣ ಮೇ 31ಕ್ಕೆ ನಡೆಯಬೇಕಾಗಿದ್ದ ದಂಗೆ ಮುಂಚಿತವಾಗಿ ನಡೆಯುತ್ತೆ, ದಕ್ಷ ನಾಯಕರ ಕೊರತೆ ಇರುತ್ತೆ, ನಿರ್ದಿಷ್ಟ ಗುರಿ ಇರೋದಿಲ್ಲ, ಮರಾಠರು, ನಿಜಾಮರು, ಸಿಖ್ಖರು ಇಂಗ್ಲಿಷರಿಗೆ ಸಹಾಯವನ್ನು ಮಾಡಿರ್ತಾರೆ. ದಂಗೆಯ ಪರಿಣಾಮಗಳು 1858ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ, ಭಾರತ ನೇರವಾಗಿ ಬ್ರಿಟಿಷ್ ರಾಣಿ ಆಳ್ವಿಕೆಗೆ ಒಳಪಡುತ್ತೆ, ಭಾರತದ ಗವರ್ನರ್ ಜನರಲ್ ವೈಸ್ರಾಯ್ ಆಗ್ತಾನೆ, ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ದಂಗೆ ನಡೆಯುತ್ತೆ, ಅದರ ನಾಯಕರು ಯಾರು ಅಂತಂದರೆ ಸುರಪುರ ರಾಜ ವೆಂಕಟಪ್ಪ ನಾಯಕ, ನರಗುಂದ ಬಾಹವಾ ಸಾಹೇಬ್ ಅಥವಾ ಭಾಸ್ಕರ್ ರಾವ್, ಮುಂಡರಗಿ ಭೀಮರಾವ್, ಹಲಗಲಿ ಬೇಡ ಜನಾಂಗ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. 1774ರಲ್ಲಿ ಬಂಗಾಳದ ರಾಧಾನಗರದಲ್ಲಿ ಹುಟ್ಟುತ್ತಾರೆ. ತಂದೆ ತಾಯಿ ರಾಮಕಾಂತ ರಾಯ್, ತಾರಿಣಿ ದೇವಿ. 1828ರಲ್ಲಿ ದ್ವಾರಕನಾಥ್ ಟ್ಯಾಗೋರ್ನೊಂದಿಗೆ ಸೇರಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾನೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ರವರ ಪ್ರಭಾವದಿಂದ ಅಂದಿನ ಗವರ್ನರ್ ವಿಲಿಯಂ ಬೆಂಟಿಕ್ ರವರು ಸತಿ ಪದ್ಧತಿಯನ್ನು ವಜಾ ಮಾಡ್ತಾರೆ. ಇವರನ್ನು ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರಿತೀವಿ. ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪ್ರತಿಪಾದಿಸ್ತಾರೆ. ಇವರು ಬ್ರಹ್ಮ ಸಮಾಜದ ಮೂಲಕ ಜಾತಿ ಪದ್ಧತಿ, ಬಾಲ್ಯ ವಿವಾಹ, ಹೆಣ್ಣು ಶಿಶು ಹತ್ಯೆ, ಬಹುಪತ್ನಿತ್ವವನ್ನು ವಿರೋಧ ಮಾಡ್ತಾರೆ. 1833 ಸೆಪ್ಟೆಂಬರ್ 27ರಂದು ಇಂಗ್ಲೆಂಡ್ನ ಬ್ರಿಸ್ಟಾಲ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮರಣ ಹೊಂದುತ್ತಾರೆ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಅವರು 1814ರಲ್ಲಿ ಆತ್ಮೀಯ ಸಭೆ ಅಂತ ಸ್ಥಾಪನೆ ಮಾಡ್ತಾರೆ. 1819ಕ್ಕೆ ಅದು ಸ್ಟಾಪ್ ಆಗುತ್ತೆ. ನಂತರ 1828ರಲ್ಲಿ ಬ್ರಹ್ಮ ಸಭಾ ಸ್ಥಾಪನೆ ಮಾಡ್ತಾರೆ. 1829ರಲ್ಲಿ ಬ್ರಹ್ಮ ಸಮಾಜ ಎಂದು ನಾಮಕರಣ ಆಗುತ್ತೆ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು. 1824ರಲ್ಲಿ ಗುಜರಾತಿನ ತಂಕಕ್ಕರ ಎಂಬಲ್ಲಿ ಜನಿಸ್ತಾರೆ. ಕೃಷ್ಣಾಜಿ ಮತ್ತು ಯಶೋಧರನ ಮಗನಾಗಿ. ಮೂಲ ಹೆಸರು ಮೂಲಾಶಂಕರ ಅಂತ ಹೇಳಿ. 1875ರಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಸ್ಥಾಪನೆ ಮಾಡ್ತಾರೆ. ವೇದಗಳಿಗೆ ಹಿಂದಿರುಗಿ ಎನ್ನುವಂತಹ ಕರೆಯನ್ನು ನೀಡ್ತಾರೆ. ಮೂರ್ತಿ ಪೂಜೆ, ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಜಾತಿ ಪದ್ಧತಿಯನ್ನು ಖಂಡಿಸ್ತಾರೆ. ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯ ಮೂಲಕ ವಿಚಾರಧಾರೆಯನ್ನು ಅಭಿವ್ಯಕ್ತಿಪಡಿಸ್ತಾರೆ, ಅಂದರೆ ಹೇಳ್ತಾರೆ. ಲಾಲಾ ಹಂಸರಾಜ್ರವರು ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆ 1886ರಲ್ಲಿ ಸ್ಥಾಪಿಸ್ತಾರೆ. ದಯಾನಂದ ಸರಸ್ವತಿ ಶಿಷ್ಯರಾದ ಶ್ರದ್ಧಾನಂದರು ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಆರ್ಯ ಸಮಾಜವು ಸ್ವರಾಜ್ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸುತ್ತೆ.
ಇನ್ನು ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜವನ್ನು ಪ್ರಾರಂಭ ಮಾಡುವಂಥದ್ದು. ಮಹಾತ್ಮ ಜ್ಯೋತಿಬಾ ಫುಲೆರವರು ಮಹಾರಾಷ್ಟ್ರದ ಬ್ರಾಹ್ಮಣೇತರ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಕೆಳವರ್ಗದವರಿಗೆ ಜಾಗೃತಿಯನ್ನು ಮೂಡಿಸಲು 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಗುಲಾಮಗಿರಿ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಅಸ್ಪೃಶ್ಯರು, ಅನಾಥರು ಮತ್ತು ವಿಧವೆಯರಿಗೆ ಶಾಲೆಯನ್ನು ತರೀತಾರೆ. ಜ್ಯೋತಿಬಾ ಫುಲೆಯವರು ಪತ್ನಿ ಸಾವಿತ್ರಿಬಾಯಿ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭ ಮಾಡ್ತಾರೆ. 1863ರಲ್ಲಿ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡ್ತಾರೆ. BR ಅಂಬೇಡ್ಕರ್ ಅವರು ಜ್ಯೋತಿಬಾ ಫುಲೆಯನ್ನು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕಾರ ಮಾಡ್ತಾರೆ. ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ. ಆತ್ಮಾರಾಮ್ ಪಾಂಡುರಂಗನವರು 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಅಂತರ್ಜಾತಿ ವಿವಾಹ, ವಿಧವಾ ವಿವಾಹ, ಮಹಿಳೆಯರ ಸ್ಥಾನಮಾನದ ಬಗ್ಗೆ ಹೋರಾಟವನ್ನು ನಡೆಸ್ತಾರೆ. 1870ರಲ್ಲಿ ಪುಣೆ ಸಾರ್ವಜನಿಕ ಸಭೆ ಸ್ಥಾಪನೆ ಮಾಡ್ತಾರೆ. 1884ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. 1916ರಲ್ಲಿ ಪುಣೆಯಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. 1863 ಜನವರಿ 12ರಂದು ಜನನ ಆಗುತ್ತೆ. ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿಯವರಿಗೆ. ಮೂಲ ಹೆಸರು ನರೇಂದ್ರನಾಥ ದತ್ತ ಅಂತ ಹೇಳಿ. ಗುರುಗಳು ರಾಮಕೃಷ್ಣ ಪರಮಹಂಸರಾಗಿರ್ತಾರೆ. 1893ರಲ್ಲಿ ಚಿಕಾಗೋನಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿ ವಿಶ್ವವಿಖ್ಯಾತರಾಗ್ತಾರೆ. 1897ರಲ್ಲಿ ಸ್ವಾಮಿ ವಿವೇಕಾನಂದರು ಬಂಗಾಳದ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ವಿವೇಕಾನಂದರು ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆ ಮತ್ತು ಉದ್ಬೋಧನ ಎಂಬ ಬಂಗಾಳಿ ಸುದ್ದಿ ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿ? ಅಲಿಗಢದಲ್ಲಿ. ಮುಸ್ಲಿಮರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಬೆಳೆಸ್ತಾರೆ. ಅಲಿಗಢದಲ್ಲಿ ಮುಸ್ಲಿಂ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಪರ್ದಾ ಪದ್ಧತಿಯನ್ನು ವಿರೋಧ ಮಾಡ್ತಾರೆ. ಸಂವಿಧಾನಿಕ ಬೆಳವಣಿಗೆಯನ್ನು ನೋಡೋದಾದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ ಬರುತ್ತೆ. ಈ ಅನ್ವಯ ಗವರ್ನರ್ ಜನರಲನ್ನು ನೇಮಕ ಮಾಡಲಾಗುತ್ತೆ. 1774ರಲ್ಲಿ ಈ ಕಾಯ್ದೆ ಅನ್ವಯ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಈ ಕಾಯ್ದೆ ಅನ್ವಯ ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ವ್ಯವಹಾರಗಳನ್ನು ಪ್ರತ್ಯೇಕಿಸಲಾಯಿತು. ಭದ್ರತಾ ಮಂಡಳಿಯ ಸ್ಥಾಪನೆ ಮಾಡಲಾಯಿತು. ಚಾರ್ಟರ್ ಆ್ಯಕ್ಟ್ 1813 1,00,000 ರೂಗಳನ್ನು ಭಾರತ ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ತಿಳಿಸುತ್ತೆ. 1833ರಲ್ಲಿ ಅನ್ವಯ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ 1833ರಲ್ಲಿ ವಿಲಿಯಂ ಬೆಂಟಿಕ್ ನೇಮಕಗೊಳ್ತಾನೆ. ಇಂಡಿಯನ್ ಪೀನಲ್ ಕೋಡ್ ರಚನೆಯಾಗುತ್ತೆ. ಮೂರನೇ ಚಾರ್ಟರ್ ಆ್ಯಕ್ಟ್ 1853ರ ಪ್ರಕಾರ ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿಗೆ ಆಗುತ್ತೆ. ಕೇಂದ್ರ ಶಾಸನ ಸಭೆ ಸ್ಥಾಪನೆಯಾಗುತ್ತೆ. 1858ರ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ ಗವರ್ನರ್ ಜನರಲ್ ಹುದ್ದೆ ರದ್ದುಗೊಳಿಸಿ ವೈಸ್ರಾಯ್ ಎಂದು ನಾಮಕರಣ ಮಾಡಲಾಗುತ್ತೆ. ಲಾರ್ಡ್ ಕ್ಯಾನಿಂಗ್ ರವರು ಮೊಟ್ಟಮೊದಲ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಾರೆ. 1861ರ ಭಾರತ್ ಕೌನ್ಸಿಲ್ ಕಾಯ್ದೆ ಪ್ರಕಾರ ಭಾರತೀಯರು ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವಕಾಶವನ್ನು ಪಡೀತಾರೆ. 1892 ಭಾರತ ಕೌನ್ಸಿಲ್ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಯ ಅಧಿಕಾರೇತರ ಸಂಖ್ಯೆ ಹೆಚ್ಚುತ್ತೆ. 1909 ಮಿಂಟೋ ಮಾರ್ಲೆ ಕಾಯ್ದೆ ಏನು ಹೇಳುತ್ತೆ ಅಂದರೆ ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿತರಾಗಲು ಅವಕಾಶ ಆಗುತ್ತೆ. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಮತಗಟ್ಟೆ ಜಾರಿಗೆ ಬರುತ್ತೆ. 1919 ಮಾಂಟೆಗೋ ಚಮ್ಸ್ಫರ್ಡ್ ಕಾಯ್ದೆಯಲ್ಲಿ ದ್ವಿಸರ್ಕಾರ ಪದ್ಧತಿ ಸ್ಥಾಪನೆಯಾಗುತ್ತೆ. ಲೆಫ್ಟಿನೆಂಟ್ ಗವರ್ನರ್ ರಾಜ್ಯಪಾಲರಾಗಿ ಬಡ್ತಿ ನೀಡಲಾಯಿತು. ಲೆಫ್ಟಿನೆಂಟ್ ಗವರ್ನರ್ ರಾಜ್ಯಪಾಲರಾಗಿ ಬಡ್ತಿಯನ್ನು ಪಡೀತಾರೆ. ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂತ ರಚನೆ ಆಗುವಂಥದ್ದು. ಇನ್ನು 1935ರ ಭಾರತ ಸರ್ಕಾರಿಯ ಕಾಯ್ದೆಯನ್ನು ಸಂವಿಧಾನದ ಅಡಿಗಲ್ಲು, ಅಡಿಪಾಯ ಅಂತ ಹೇಳ್ತೀವಿ. ಒಟ್ಟು ವಿಧಿಗಳು 395. ಇದರಿಂದ 250 ವಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಖಿಲ ಭಾರತ ಒಕ್ಕೂಟ ರಚನೆ ಆಗುತ್ತೆ. ಸಮವರ್ತಿ ಪಟ್ಟಿ ಸೇರಿಸಲಾಗುತ್ತೆ. ಏಪ್ರಿಲ್ 1, 1935ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗುತ್ತೆ. ಮೊದಲ ಗವರ್ನರ್ VS ಸ್ಮಿತ್
1949 ಜನವರಿ 1ರಂದು ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳುತ್ತೆ. ಗವರ್ನರ್ ಸಿ.ಡಿ. ದೇಶ್ಮುಖ್. 1947ರಲ್ಲಿ ಭಾರತ ಸರ್ಕಾರ ಸ್ವಾತಂತ್ರ್ಯ ಕಾಯ್ದೆಯಾಗುತ್ತೆ. ಇಂಗ್ಲೆಂಡ್ನ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡ್ತಾರೆ. ಮೌಂಟ್ ಬ್ಯಾಟನ್ ಜೂನ್ 3ರ ಯೋಜನೆ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆಗತ್ತೆ. ಆಗಸ್ಟ್ 17ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡ್ಕ್ಲಿಫ್ ಗಡಿ ರೇಖೆ ಹಾಕಲಾಗುತ್ತೆ. ಸಿ. ರಾಜಗೋಪಾಲಾಚಾರ್ಯ ಭಾರತದ ಮೊದಲ, ಪ್ರಥಮ ಹಾಗೂ ಕೊನೆಯ ವೈಸ್ರಾಯ್ ನೇಮಕ ಆಗ್ತಾರೆ. ಬಂಗಾಳದ ಗವರ್ನರ್ಗಳು ಮತ್ತು ಭಾರತದ ಗವರ್ನರ್ ಜನರಲ್ಗಳು ಯಾರೆಲ್ಲ ನೋಡೋಣ. ರಾಗರ್ ಡಾರ್ಕೆ, ರಾಬರ್ಟ್ ಕ್ಲೈವ್, ವಾನ್ ಸ್ಟೇನ್, ರಾಬರ್ಟ್ ಕ್ಲೈವ್, ಹೆನ್ರಿ ವಿನ್ಸ್ಟನ್ ಕಾರ್ಟಿಯರ್. ಬಂಗಾಳದ ಗವರ್ನರ್ ಜನರಲ್ ಅಂತಂದರೆ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗ್ತಾರೆ. ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. 1773ರ ರೆಗ್ಯುಲೇಟಿಂಗ್ ಆಕ್ಟ್ ಮತ್ತು ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ತರ್ತಾರೆ. ಮೊದಲ ಆಂಗ್ಲೋ ಮರಾಠ ಯುದ್ಧದಲ್ಲಿರ್ತಾರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇರ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಜಾರಿಗೆ ತರ್ತಾರೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಇವನು ಬಂಗಾಳದ ಹುಲಿ ಅಂತ ಕರಿತಾ ಇರ್ತಾರೆ. 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮತ್ತು ಸರ್ ಜಾರ್ಜ್ ಬಾರ್ಲೋ ಬರ್ತಾನೆ. ಆಮೇಲೆ 1ನೇ ಲಾರ್ಡ್ ಮಿಂಟೋ ಬರ್ತಾನೆ. ಆಮೇಲೆ ಲಾರ್ಡ್ ಹೇಸ್ಟಿಂಗ್ಸ್ನ ಕಾಲಾವಧಿಯಲ್ಲಿ ಮದ್ರಾಸ್ ಗವರ್ನರ್ ಆದ ಥಾಮಸ್ ಮುನ್ರೋರವರು 1820ರಲ್ಲಿ ರೈತ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಪೇಶ್ವೆ ಯುದ್ಧವನ್ನು ರದ್ದತಿ ಮಾಡ್ತಾರೆ. ಮತ್ತು ಲಾರ್ಡ್ ಅಮರೆಸ್ಟ್. ಈ ಭಾರತದ ಗವರ್ನರ್ ಜನರಲ್ಗಳನ್ನು ನೋಡೋದಾದರೆ ವಿಲಿಯಂ ಬೆಂಟಿಕ್ ಇವರು ಸತಿ ಪದ್ಧತಿಯನ್ನು 1829ರಲ್ಲಿ ಹೋಗಲಾಡಿಸ್ತಾರೆ. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾರೆ. ಆಡಳಿತ ಭಾಷೆ ಇಂಗ್ಲಿಷ್ ಭಾಷೆ ಜಾರಿಗೆ ತರ್ತಾರೆ. 1835ರಲ್ಲಿ ಮೆಕಾಲೆ ವರದಿ ಜಾರಿಗೆ ತರ್ತಾರೆ. ಅದರ ನೆಕ್ಸ್ಟ್ ಬರೋದು ಮೆಟ್ಕಾಫ್, ಲಾರ್ಡ್ ಆಕ್ಲೆಟ್, ಎಲ್ಲೆನ್, ಹಾರ್ಡಿಂಜ್, ಡಾಲ್ಹೌಸಿ ಏನು ಮಾಡ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. 1853ರಲ್ಲಿ ಮುಂಬೈನಿಂದ ಠಾಣದವರೆಗೆ ರೈಲು ಮಾರ್ಗವನ್ನು ನಿರ್ಮಾಣ ಮಾಡ್ತಾನೆ. 1856ರಲ್ಲಿ ವಿಧವಾ ವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇನ್ನು ವೈಸ್ರಾಯ್ಗಳು ಯಾರೆಲ್ಲ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್. ಲಾರ್ಡ್ ಎಲ್ಗಿನ್, ಲಾರೆಸ್ಟ್, ಮೇಯೋ, ನಾರ್ತ್ಬ್ರೂಕ್, ಲಿಟನ್ ಏನು ಮಾಡ್ತಾನೆ, ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆಯನ್ನು 1878ರಲ್ಲಿ ಜಾರಿಗೆ ತರ್ತಾರೆ. ಲಾರ್ಡ್ ರಿಪ್ಪನ್, ಲಾರ್ಡ್ ಡೆಫರಿನ್ ಇವರ ಅವಧಿಯಲ್ಲಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. ಲಾರ್ಡ್ ಲಾನ್ಸೌನ್, ಲಾರ್ಡ್ ಕರ್ಜನ್ ಅತ್ಯಂತ ಸಮರ್ಥ ವೈಸ್ರಾಯ್ಗಳಲ್ಲಿ ಒಬ್ಬನಾಗಿರ್ತಾನೆ. 1905ರಲ್ಲಿ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ. ಎರಡನೇ ಲಾರ್ಡ್ ಮಿಂಟೆ ಮಾರ್ಲೋ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಲಾರ್ಡ್ ಹಾರ್ಡಿಂಜ್ ಬಂಗಾಳ ವಿಭಜನೆಯನ್ನು ರದ್ದತಿ ಮಾಡ್ತಾನೆ. ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಲಾರ್ಡ್ ಚೆಮ್ಸ್ಫರ್ಡ್, ಲಾರ್ಡ್ ರೀಡಿಂಗ್, ಲಾರ್ಡ್ ಇರ್ವಿನ್, ಲಾರ್ಡ್ ವೆಲ್ಲಿಂಗ್ಟನ್, ಲಾರ್ಡ್ ಲಿನ್ಲಿತ್ಗೋ, ಲಾರ್ಡ್ ವೇವಲ್, ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾನೆ, ಕೊನೆಯ ವೈಸ್ರಾಯ್ ಆಗಿರ್ತಾನೆ. ಸ್ವತಂತ್ರ ಭಾರತದ ಮೊದಲ ವೈಸ್ರಾಯ್ ಆಗಿರ್ತಾನೆ. ಸಿ. ರಾಜಗೋಪಾಲಾಚಾರಿ ಸ್ವತಂತ್ರ ಭಾರತದ ಕೊನೆಯ ಹಾಗೂ ಪ್ರಥಮ ಭಾರತೀಯ ವೈಸ್ರಾಯ್ ಆಗಿ ನೇಮಕ ಆಗ್ತಾರೆ. ಇಷ್ಟು ಹೇಳಿ ನನ್ನ ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.